ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸ್ನೇಹಿತರೆ ತಾರೇಶ್ ಕುಮಾರ್ ಅವ್ರ ಬಗ್ಗೆ ಮಾತಾಡೋಣ. ತಾರೇಶ್ ಕುಮಾರ್ ಅವರು ಯೂಟ್ಯೂಬ್ ಚಾನಲ್ಲಿ, ತಾರೇಶ್ ಕುಮಾರ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಅವ್ರದ್ದು. ಇನ್ಸ್ಟಾದಲ್ಲಿದೆ, ಫೇಸ್ಬುಕ್ಕಲ್ಲೂ ಕೂಡ ಇದೆ. ಅವರು ಆಲ್ರೆಡಿ ಎಲ್ಲರೂ ನೋಡಿರ್ತೀರ. ಆಲ್ಮೋಸ್ಟು ನಮ್ಮ ಕನ್ನಡಿಗರು ಪ್ರತಿಯೊಬ್ಬರು ಅವ್ರನ್ನ ನೋಡಿರ್ತೀರ. ತಾರೇಶ್ ಕುಮಾರ್ ಅವರು ದುಬೈಲಿ ಇದ್ಕೊಂಡು ತಮ್ಮ ಕೆಲಸದಲ್ಲಿ ಇಲ್ಲಿಂದ ಕರ್ನಾಟಕದಿಂದ ದುಬೈಗೆ ಕೆಲಸ ಮಾಡಲಿಕ್ಕೆ ಅಂತ ಹೋಗಿ ಅಲ್ಲೂ ಕೂಡ ಅವ್ರ ಅದರಲ್ಲಿ ಟೈಮ್ ಸ್ವಲ್ಪ ಸ್ಪೆಂಡ್ ಮಾಡಿ ನಮಗೆ ಕನ್ನಡಿಗರಿಗೆಲ್ಲ ಕಾರ್ನ ನೋಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕಾರ್ಗಳು, ಲಕ್ಸುರಿ ಕಾರ್ಗಳು, ಅದರಲ್ಲೂ ನಾರ್ಮಲ್ ಕಾರ್ ರಿವ್ಯೂ ಯಾರಾದರೂ ಮಾಡ್ಬೋದು, ಆದರೆ ಲಕ್ಸುರಿ ಕಾರ್ ರಿವ್ಯೂ ಮಾಡೋದು ತುಂಬ ಕಷ್ಟ. ನನಗೆ ಗೊತ್ತಿರೋಂಗೆ ನಮ್ಮ ಕರ್ನಾಟಕದಲ್ಲಿ ಆ ಥರ ಶೋರೂಮ್ಗಳೇ ಎಲ್ಲೋ ಅಪರೂಪ ಇರ್ಬೋದು ನೋಡಲಿಕ್ಕೆ. ಅಲ್ಲಿ ತಾರೇಶ್ ಬ್ರೋ ತೋರಿಸ್ತಾ ಇರೋದು ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ. ಮತ್ತು ಅವರು ತೋರಿಸ್ತಾ ಇರೋ ಲಕ್ಸುರಿ ಗಾಡಿಗಳು ನೋಡೋಕ್ಕೆ ಒಂಥರ ಚೆಂದ. ಪರ್ಚೇಸ್ ಮಾಡೋಕ್ಕಂತೂ ಆಗಲ್ಲ, ಅಟ್ಲೀಸ್ಟು ನೋಡೋಕ್ಕಾರ ಚೆಂದ. ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ, ಈಗ ತಾರೇಶ್ ಕುಮಾರ್ ಅವರು DRS ಅಂತ ಒಂದು ಕಂಪ್ನಿನ ಓಪನ್ ಮಾಡ್ಕೊಂಡಿದ್ದಾರೆ. ಯಾಕೆ ಅಂತಾರೆ, ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರು ದುಬೈಗೆ ಹೋದಾಗ ಅಲ್ಲಿ ಡ್ರೈವ್ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಅವರು ನಿಮಗೆ ನಮ್ಮ ಕರ್ನಾಟಕದವ್ರಿಗೆ ರೆಂಟಲ್ಲಿ ಒಂದು ಗಾಡಿಗಳನ್ನ, ಲಕ್ಸುರಿ ಗಾಡಿಗಳನ್ನ ನಿಮಗೆ ಡ್ರೈವಿಂಗ್ ಮಾಡಲಿಕ್ಕೆ ಅವಕಾಶ ಕಲ್ಪಿಸ್ಕೊಡ್ತಾರೆ. ಮತ್ತು ಈಗ ಮೊನ್ನೆ ತಾನೇ ಅದೊಂದು ಇವೆಂಟ್ ಆಯಿತು. ತುಂಬ ಚೆನ್ನಾಗಿ ಆ ಇವೆಂಟ ನಡೆಸಿದ್ದಾರೆ. ತುಂಬ ನೋಡಿದೆ, ಯೂಟ್ಯೂಬಲ್ಲೆಲ್ಲ ನೋಡಿದೆ, ತುಂಬ ಚೆನ್ನಾಗಿ ಮೂಡಿ ಬಂದೈತೆ. ಅದೇ ಥರ ಅವರ ಬಿಸ್ನೆಸ್ ಏನೀಗ ಅವ್ರು ಬಿಸ್ನೆಸ್ ಮಾಡಬೇಕು ಅಂತ ಹೊರಟಿದ್ದಾರೆ. ಆ ಬಿಸ್ನೆಸ್ಸು ಇಂಪ್ರೂವ್ ಆಗಿ ಅವ್ರಿಗೆ ಎಲ್ಲ ಥರದ ಒಂದು ಜಯವನ್ನು ತಂದುಕೊಡಲಿ ಅಂತ ನಾನು ನಮ್ಮ ಕನ್ನಡಿಗರ ಪರವಾಗಿ ತಾರೇಶ್ ಕುಮಾರ್ ಅವರಿಗೆ ನಮ್ಮ ದೇವರ ಹತ್ರ ಬೇಡ್ಕೋತಾ ಇದ್ದೀನಿ. ಹಾಗೂ ಯಾರ್ಯಾರು ತಾರೇಶ್ ಕುಮಾರ್ ಅವರ ವಿಡಿಯೋಗಳನ್ನ ನೋಡಿಲ್ಲ, ದಯಮಾಡಿ ಹೋಗಿ ಒಂದು ಸತಿ ನೋಡಿ. ಅವ್ರದ್ದು ರೆಸಾರ್ಟ್ ಡ್ರೀಮ್ ಜೊತೆಗೆ ಒಂದು DRS ಅಂತ ಎರಡು ಚಾನಲ್ಗೂ ವಿಸಿಟ್ ಕೊಡಿ, ನೋಡಿ ವಿಡಿಯೋನ ಎಂಜಾಯ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.